ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡ್ರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಈ ವಿಡಿಯೋ ಬಂದು ಲಾಸ್ಟ್ ಫ್ರೈಡೇ ವ್ಲಾಗ್ ನೋಡ್ರಿ ನಾನು ಇವತ್ತು ಅಪ್ಲೋಡ್ ಮಾಡಕತ್ತೀನಿ ಬೆಳಗ್ಗೆ ಎದ್ದು ನಾನು 5:30ಗೆ ಎದ್ದಿದ್ನಿ ಎದ್ದು ಯೋಗ ಎಲ್ಲ ಮಾಡಿ ಇವಾಗ ಫಸ್ಟ್ ಚಹಾ ಕಸ್ಕೊಂಡು ಕುಡಿದ್ರಾತಂತೇಳಿ ಚಹಾ ಮಾಡ್ಕೊಳಕತ್ತೀನಿ ನೋಡ್ರಿ ನಮ್ಮ ಮನೆಯವರ ದಿನ ಸಂಜೆಗೆ ಬರುವಾಗ ಹಾಲು ತೊಗೊಂಡು ಬಂದಿರ್ತಾರೋ ಒಂದೊಂದು ದಿವಸ ರಾತ್ರಿಯನ್ನು ಕಾಯಿಸಿಡ್ತೀನಿ ಒಂದೊಂದು ದಿವಸ ಹಾಲು ಇದ್ದು ಅಂದ್ರೆ ಹಂಗೆ ಇಟ್ಬಿಟ್ಟಿರ್ತೀನಿ ಫ್ರಿಜ್ ಒಳಗೆ ಹಾಗಾಗಿ ಬೆಳಗ್ಗೆ ಎದ್ದು ಹಾಲು ಕಾಯಿಸ್ಕೊಂಡು ಇವಾಗ ಚಹಾ ಮಾಡ್ಕೊಂಡು ಕುಡಿಯತ್ತೀನಿ ಚಹಾ ಕುಡಿದು ಇನ್ನು ನಾಷ್ಟಕ್ಕೆ ಇವತ್ತು ಹೆಸರುಕಾಳು ದೋಸೆ ಮಾಡ್ಬೇಕಂತ ಅಂದ್ಕೊಂಡಿನಿ ನಾನು ರಾತ್ರಿ ನಾನು ಹೆಸರುಕಾಳೆಲ್ಲ ನೆನೆಸಿ ಇಟ್ಟೇನಿ ಭಾಳ ದಿವಸ ಆಯಿತು ಮಾಡೇ ಇಲ್ಲ ಮಾಡಬೇಕು ಅನ್ನಕತ್ತೀನಿ ಆದರೆ ಹೆಸರುಕಾಳು ಇರಲಿಲ್ಲ ಹೆಸರುಕಾಳು ತೊಗೊಂಡು ಬನ್ನಿ ಕರೆ ನೆನೆ ಹಾಕೋದನ್ನು ಮರೆಯಾಕತ್ತಿದ್ನಿ ಇವತ್ತು ಹಿಂದಿನ ದಿವಸ ರಾತ್ರಿ ಸ್ವಲ್ಪ ಜಾಸ್ತಿಯನ್ನು ನೆನೆ ಹಾಕಿ ಮಲಗಿದ್ನಿ ಒಂದು ಸ್ವಲ್ಪ ಇವನು ಮಡಿಕೆ ಕಾಳನ್ನು ನೆನೆ ಹಾಕಿದ್ದು ನೋಡ್ರಿ ಹೆಸರುಕಾಳು ಒಳಗೆ ಒಂದು ಅರ್ಧ ದೋಸೆ ಮಾಡಿ ಇನ್ನು ಅರ್ಧ ಪಲ್ಯ ಮಾಡಿರಾತು ಅಥವಾ ಸಲಾಡ್ ಏನಾದ್ರು ಮಾಡಿರಾತಂತೇಳಿ ಸ್ವಲ್ಪ ಜಾಸ್ತಿ ಹೆಸರುಕಾಳು ನೆನೆ ಹಾಕಿದ್ನಿ ಮೊಳಕೆ ಕಾಳು ನೋಡ್ರಿ ಇವನನ್ನು ನೆನೆ ಹಾಕಿದ್ನಿ ಇವನ್ನ ಮೊಳಕೆ ಕಟ್ಟರೆ ಚಂದಾಗ ಮೊಳಕೆ ಬರ್ತಾವೆ ಚಪಾತಿ ಜೋಡಿ ಅದು ಚಲೋ ಇರ್ತದೆ ಅಂಥೇಳಿ ಮಡಿಕೆ ಕಾಳನ್ನು ನೆನೆ ಹಾಕಿದ್ನಿ ಅವನಂತೂ ಸುಮಾರು ದಿವಸ ಆಯಿತು ತಂದೆ ಆದ್ರೆ ಹಿಂಗೆ ನೆನೆಸ್ಬೇಕು ಅಂದ್ಕೊಂಡು ಮರ್ತಾ ಬಿಡ್ತಿದ್ನಿ ನೆನೆ ಹಾಕಿರಲಿಲ್ಲ ಇನ್ನೇ ಹೆಸರುಕಾಳು ನೆನೆ ಹಾಕುವಾಗ ನೆನಪಾಯ್ತು ಹಾಗಾಗಿ ಅವನನ್ನು ಸ್ವಲ್ಪ ನೆನೆ ಹಾಕಿದ್ನಿ ಇದರೊಳಗೆ ಒಂದು ಅರ್ಧ ಅಷ್ಟು ದೋಸೆಗೆ ರುಬ್ಕೋತೀನಿ ಇನ್ನು ಅರ್ಧ ಹಂಗೆ ಇಟ್ನಂದ್ರೆ ಒಂದು ಸರಿ ರೊಟ್ಟಿ ಜೋಡಿನೋ ಚಪಾತಿ ಜೋಡಿನೋ ಪಲ್ಯ ಆಗ್ತತಿ ಇಲ್ಲ ಸಲಾಡ್ ಬೇಕಾದರೆ ಸಲಾಡ್ ಮಾಡ್ಕೋಬೋದು ಒಂದು ಮಿಕ್ಸಿ ಜಾರಿಗೆ ನೋಡ್ರಿ ಒಂದೂವರೆ ಕಪ್ಪಷ್ಟು ನಾನು ಹೆಸರುಕಾಳು ತೊಗೊಂಡಿನಿ ಅದಕ್ಕೆ ಒಂದು ಕಪ್ಪಷ್ಟು ಒಂದು ಬೌಲಷ್ಟು ಸಣ್ಣ ರವೆ ಹಾಕ್ಕೊಳತ್ತೀನಿ ಚಿರೋಟಿ ರವೆ ಇದ್ದರೆ ನೀವು ಅದನ್ನು ಹಾಕೋಬೋದು ಆಮೇಲೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೇನೆ ನೋಡ್ರಿ ಒಂಚೂರ ಶುಂಠಿ ಆಮೇಲೆ ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಇದನ್ನು ಸ್ವಲ್ಪ ಮೊದಲ ಹಂಗನ ತರ್ತರಿಯಾಗಿ ರುಬ್ಕೋಬೇಕು ಒಂಚೂರು ಅದು ರುಬ್ಬಿದಾದ್ಮೇಲೆ ನಾವು ನೀರು ಹಾಕ್ಕೊಂಡು ರುಬ್ಕೋಬೇಕು ನೋಡ್ರಿ ಮತ್ತು ಇದನ್ನು ಪೂರ್ತಿ ತೆಳುವಾಗ ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿನೇ ಇರಬೇಕಿದು ದೋಸೆ ಹಿಟ್ಟೆಲ್ಲ ಇರ್ತದಲ್ಲ ಅದಕ್ಕೆ ನಾವು ರೆಡಿ ಮಾಡ್ಕೋಬೇಕು ಬ್ಯಾಟರು ಇವಾಗ ನೀರು ಜಾಸ್ತಿ ಆತಂದ್ರೆ ದೋಸೆ ಹಿಟ್ಟು ತೆಳುವಾತಂದ್ರೆ ದೋಸೆ ಸರಿ ಬರೋಂಗಿಲ್ಲ ಹಾಗಾಗಿ ನೋಡಿಕೊಂಡು ಸ್ವಲ್ಪನ ನೀರು ಹಾಕಿ ನಾವು ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ರುಬ್ಕೋಬೇಕು ಇವಾಗ ರೆಡಿ ಆಗೈತಿ ಅದಕ್ಕೆ ನಾನು 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳತ್ತೇನೆ ನೋಡ್ರಿ ಒಂದು ಸಣ್ಣ ಕಪ್ಪಿಲೆ 1 ಕಪ್ ತೊಗೊಂಡೇನಷ್ಟೆ ಜರಡಿ ಹಿಡಿದಿಟ್ಟಿದ್ನಿ ಆಲ್ರೆಡಿ ಆದರೂ ಇರಲಿ ಅಂಥೇಳಿ ಇನ್ನೊಂದು ಸರಿ ಹಿಟ್ಟೆಲ್ಲ ಸಾನಿಸಿ ಹಾಕ್ಕೊಳಕತ್ತೀನಿ ಇದನ್ನು ನಾನು ಅಷ್ಟೇ ಅಕ್ಕಿ ಹಿಟ್ಟನು ಅದು ನೈಸ್ ಇರತ್ತತೆ ಒಂದು ಸರಿ ಹಾಕಿ ತಿರುಗಿಸ್ಕೊಂಡು ಬಿಟ್ರೆ ನೀಟಾಗಿ ಮಿಕ್ಸ್ ಆಕತ್ತಂತೇಳಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಂತಂದ್ರೆ ನೀವು ಹಂಗನ ಮಿಕ್ಸ್ ಮಾಡ್ಕೋಬೋದು ಮಿಕ್ಸಿಗೆ ಹಾಕಬೇಕಂತೇನಿಲ್ಲ ಚಂದಾಗ ನೋಡ್ರಿ ಇವಾಗ ಬ್ಯಾಟರು ರೆಡಿ ಆಗೈತಿ ಒಂದು ಬೌಲಿಗೆ ಹಾಕ್ಕೊಳತ್ತೇನೆ ನೋಡ್ರಿ ನಾನೆಲ್ಲ ದೋಸೆ ಹಿಟ್ಟನ್ನು ಹಾಕಿ ಉಪ್ಪು ನೋಡ್ಕೊಂಡು ಹಾಕಬೇಕು ಕಡಿಮೆ ಮೆಣಸಿರ ಒಂದು ಸ್ವಲ್ಪ ಹಾಕೋಬೇಕು ಇಲ್ಲಂತಂದ್ರೆ ಇಲ್ಲ ಮತ್ತು ಇದಕ್ಕೆ ಸೋಡಾ ಗಿಡ ಏನೂ ಹಾಕ್ಕೊಳಂಗಿಲ್ಲ ನೋಡ್ರಿ ಹಂಗೆ ನಾನು ಮಾಡುವಂಥದ್ದು ಇದು ಟೇಸ್ಟ್ ಮಾತ್ರ ಅಗ್ದಿ ಮಸ್ತ್ ಚಲೋ ಹಾಕವು ಇದು ಸೇಮ್ ಹಿಟ್ಟಿಲ್ಲೇ ನಾವು ಪಡ್ಡೂ ಮಾಡ್ಕೋಬೋದು ಆದರೆ ಪಡ್ಡು ಸ್ವಲ್ಪ ಗಟ್ಟಿ ಹಾಕವು ದೋಸೆ ಅಷ್ಟು ಸಾಫ್ಟಾಗಿ ಬರೋದಿಲ್ಲ ಸ್ವಲ್ಪ ಗಟ್ಟಿ ಹಾಕವು ನೋಡ್ರಿ ಹಾಗಾಗಿ ನಾನು ಒಂದು ಸರಿ ಮಾಡಿದ್ನಿ ಅದು ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಬರೀ ಇವಾಗ ದೋಸೆ ಅಷ್ಟು ಮಾಡಿರ್ತೀನಿ ಚಲೋ ಆಗಂಗಿಲ್ಲ ಅಂತೇನಿಲ್ಲ ಚಲೋ ಹಾಕವು ಆದ್ರೆ ದೋಸೆ ಅಷ್ಟು ಚಲೋ ಆಗಂಗಿಲ್ಲ ಬಿಸಿ ಇದ್ದಾಗನ ಪಡ್ಡು ತಿಂದ್ರೆ ಚಲೋ ಇರ್ತಾವೆ ಟೇಸ್ಟ್ ಬ್ಯಾಟರ್ ಎಲ್ಲ ರೆಡಿ ಮಾಡಿಟ್ಟು ಇವಾಗ ಅದ್ರ ಜೋಡಿ ಪಲ್ಯ ಮಾಡಿರತ್ತಂತೇಳಿ ಆಲೂಗಡ್ಡೆನ ಕಟ್ ಮಾಡ್ಕೊಳಕತ್ತೀನಿ ನಮ್ಮ ಮನೆಯೊಳಗೆ ಚಟ್ನಿ ಮಾಡ್ಯಾರ ನಮ್ಮ ಮನೆಯವ್ರಿಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಅವರು ಪಲ್ಯನ ಬೇಕಂತಾರೋ ಈ ರೀತಿ ಅಕ್ಕಿ ರೊಟ್ಟಿ ಆಮೇಲೆ ದೋಸೆ ಏನಾದರೂ ಮಾಡಿದಾಗ ಏನಾದರೂ ಒಂಥರ ಪಲ್ಯ ಬೇಕಂತಾರೋ ಹಾಗಾಗಿ ನಾನು ಇವತ್ತು ಪಲ್ಯ ಮಾಡತ್ತೀನಿ ಆಲೂಗಡ್ಡೆನ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಳ್ಗಿಗೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ ನೋಡ್ರಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಆಮೇಲೆ ಹೆಚ್ಚಿರುವಂಥ ಈರುಳ್ಳಿ ಟೊಮ್ಯಾಟೊ ಕರಿಬೇವು ಇಷ್ಟು ಹಾಕ್ಕೊಂಡು ನಾವು ಇದನ್ನು ಈರುಳ್ಳಿ ಮತ್ತು ಟೊಮ್ಯಾಟೊ ಎರಡು ನೀಟಾಗಿ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಚಂದಾಗ 1-2 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ
ಮಸಾಲೆ ಖಾರ ಹಾಕೊಳಕತ್ತೀನಿ ನೋಡಿರಿ. ಮಸಾಲೆ ಖಾರ ಇಲ್ಲಂದ್ರೆ ನೀವು ಅಚ್ಚ ಖಾರದ ಪುಡಿನ ಹಾಕೋಬೋದು. ಮಸಾಲೆ ಖಾರ, ಆಮೇಲೆ ಅರಿಶಿನ ಪುಡಿ, ಒಂಚೂರು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಮೇನ್ ಇದು ಮಸಾಲ ನೋಡಿರಿ, ಇದಕ್ಕೆ ಮ್ಯಾಗಿ ಮಸಾಲ ಹಾಕ್ಕೊಂಡು ಚೆಂದಾಗಿ ಇದನ್ನು ಮತ್ತೆ ಫ್ರೈ ಮಾಡ್ಕೊಂಡಿದ್ದೀನಿ. ಲಾಸ್ಟಿಗೆ ಕಟ್ ಮಾಡಿರೋವಂಥ ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ನೀರು ಹಾಕಿ ಕುದಿಸ್ಕೊಂಡಿವಿ ಅಂತಂದ್ರೆ ಆಲೂಗಡ್ಡೆ ಪಲ್ಯ ಅಗದಿ ಮಸ್ತಾಗಿ ರೆಡಿ ಆಗ್ತದೆ ನೋಡಿರಿ. ಇದು ಎಲ್ರಿಗೂ ಇಷ್ಟ ಆಗ್ತೈತಿ, ಸಣ್ಣವ್ರಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗ್ತೈತಿ. ಒಬ್ಬೊಬ್ರು ಆಲೂಗಡ್ಡೆ ತಿನ್ನಂಗಿಲ್ಲ ಅಂತಾರೆ, ಅಂಥವ್ರಿಗೆ ಈ ಥರ ಮಾಡಿಕೊಡ್ರಿ. ಫೇವ್ರೇಟ್ ಇನ್ಮೇಲೆ ಆಲೂಗಡ್ಡೆನ ನೋಡಂತಾರೋ ಅಷ್ಟು ರುಚಿ ಇರ್ತದೆ ನೋಡಿರಿ. ಇದು ನಮ್ಮ ಮನೆಗಂತೂ ಸಾನ್ವಿಗಂತೂ ಫೇವ್ರೇಟ್ ಅಂತ ಹೇಳ್ಬೋದು. ಮ್ಯಾಗಿ ಮಸಾಲ ಹಾಕಿ ಏನೋ ಮಾಡಿರೋನು ಸಾನ್ವಿಗೆ ಭಾಳ ಇಷ್ಟ ಆಗ್ತೈತಿ. ಹಾಗಾಗಿ ಈ ರೀತಿ ರೆಸಿಪೀಸ್ನ ನಾನು ಮಾಡತ್ತಿರ್ತೀನಿ. ಪಲ್ಯ ಮಾಡಿಟ್ನಿ, ಹಂಗೆ ದೋಸೆಗೂ ರೆಡಿ ಇತ್ತು. ಸಾನ್ವಿಗೆ ಇನ್ನು ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡಿರಾತಂತೇಳಿ ಆಕಿ ಸ್ನಾನ ಮಾಡಿಸ್ಕೊಂಡು ಬಂದು ಇವಾಗ ರೆಡಿ ಮಾಡಕತ್ತೀನಿ ನೋಡಿರಿ. ನಾಷ್ಟ ಎಲ್ಲ ನಾನು ದಿನ ರೆಡಿ ಮಾಡಿಟ್ಟು ಆಮೇಲೆ ಈಕಿಗೆ ರೆಡಿ ಮಾಡಕ್ಕೆ ಬರ್ತೀನಿ. ಈಕೆ ರೆಡಿಯಾಗಿದ್ದ ತಕ್ಷಣ ನಾನು ನಾಷ್ಟ ಮಾಡಿಸಿ ಆಮೇಲೆ ಸ್ನ್ಯಾಕ್ಸ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕಳಿಸಿರ್ತೀನಿ. ಇವತ್ತು ದೋಸೆ ಎಲ್ಲ ಹಾಗಾಗಿ ಫಸ್ಟ್ ಈಕಿಗೆ ರೆಡಿ ಮಾಡಿರಾತಂತೇಳಿ ರೆಡಿ ಮಾಡೀನಿ. ತಲೆ ಬಾಚಿ ರೆಡಿ ಮಾಡಿ ಇವಾಗ ಆಕಿಗೆ ದೋಸೆ ಹಾಕತ್ತೇನೆ ನೋಡಿರಿ. ಮಾಮೂಲಿ ನಾವು ದೋಸೆ ಹಾಕ್ತೀವಲ್ಲ ಅದೇ ರೀತಿನ ದೋಸೆ ಹಾಕ್ಕೊಳ್ಳೋದು. ಇದು ಅಕ್ಕಿ ರುಬ್ಬಿ ದೋಸೆ ಮಾಡ್ತೀವಲ್ಲ ಆ ಥರನ ಮಾಡ್ಬೋದು ನೋಡಿರಿ. ಇದನ್ನು ಇವಾಗ ನೀರು ದೋಸೆ ಎಲ್ಲ ಮಾಡ್ತೀವಲ್ಲ ಆ ಥರ ಅಲ್ಲ, ಮಾಮೂಲಿ ಮಸಾಲೆ ದೋಸೆ ಎಲ್ಲ ಮಾಡ್ತೀವಲ್ಲ ಅದೇ ಥರನ ಮಾಡ್ಕೊಳ್ಳೋದು. ಒಂಚೂರು ಹರಿಯಂಗಿಲ್ಲ, ಏನಿಲ್ಲ, ಅಷ್ಟು ಚಲೋ ಆಗ್ತದೆ ನೋಡಿರಿ. ನೀವು ಒಂದು ಸರಿ ಟ್ರೈ ಮಾಡಿರಿ ನಿಮ್ಮ ಮನೆಯೊಳಗೆ. ಟೇಸ್ಟ್ ಅಂತೂ ಅಗದಿ ಭಾಳ ಅಂದ್ರೆ ಭಾಳ ಟೇಸ್ಟ. ಇವಾಗ ಒಂದೇ ಥರ ದೋಸೆ ತಿಂದು ಬೇಸರಾಗಿರ್ತೈತಿ, ಆವಾಗ ಈ ಥರ ದೋಸೆನ ಮಾಡ್ಕೊಂಡು ತಿನ್ನಿರಿ. ನೋಡೋಕ್ಕೂ ಗ್ರೀನ್ ಕಲರ್ ಇರ್ತೈತಿ, ಮಕ್ಕಳಿಗೇನು ಕಲರ್ಫುಲ್ಲಾಗಿ ನೋಡೋಕೆ ಚಂದ ಕಾಣಿಸತ್ತಿರ್ತೈತಿ, ಇಷ್ಟಪಟ್ಕೊಂಡು ತಿಂತಾರೋ. ಮತ್ತು ಹೆಸರು ಕಾಳು ಹಾಕಿ ಮಾಡಿರೋದ್ರಿಂದ ಇದು ಹೈ ಪ್ರೋಟೀನ್ ದೋಸೆ ಅಂತ ಹೇಳ್ಬೋದು. ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಹಾಗಾಗಿ ಮಕ್ಳಿಗೂ ಮಾಡಿಕೊಡ್ರಿ, ಸಣ್ಣವರು ದೊಡ್ಡವರು ಎಲ್ಲರೂ ತಿನ್ಬೋದು ಈ ದೋಸೆನ. ನಮ್ಮ ಮನೆಗಂತೂ ನಮಗೆಲ್ರಿಗೂ ಭಾಳ ಇಷ್ಟ. ಆದರೆ ಚಟ್ನಿ ಮಾಡಿದ್ರೆ ಮಾತ್ರ ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ. ಪಲ್ಯ ಮಾಡಿಕೊಟ್ರೆ ಅವರು ಇಷ್ಟಪಟ್ಕೊಂಡು ತಿಂತಾರೋ. ನೋಡ್ರಿ ಇವಾಗ ದೋಸೆ ಎಷ್ಟು ಚಂದ ರೆಡಿಯಾಗಿದ್ದಾವಂಥೇಳಿ ಸಾನ್ವಿಗೆ ನಾಷ್ಟ ಮಾಡಿಸೀನಿ. ಇವಾಗ ಆಕಿಗೆ ಬಾಕ್ಸಿಗೆ ಸಣ್ಣ ಸಣ್ಣ ದೋಸೆ ಹಾಕಿರಾತಂತೇಳಿ ಇವಾಗ ಸಣ್ಣ ದೋಸೆ ಹಾಕತ್ತೇನೆ ನೋಡ್ರಿ. ದೋಸೆ ಮಾಡಿದಾಗ ಒಂದು ಸರಿ ನಾನು ಈ ರೀತಿ ನಾನು ಆಕಿಗೆ ಬಾಕ್ಸಿಗೆ ಹಾಕಿ ಕೊಟ್ಟಿರ್ತೀನಿ. ಆಕಿಗೆ ಈ ಮೂರದೆಲ್ಲ ತಿನ್ನಕ್ಕೆ ಬರೋಂಗಿಲ್ಲ. ನಾವು ದೊಡ್ಡ ದೋಸೆ ಮಾಡಿ ಹರಿದಿಟ್ಟಿವಿ ಅಂದ್ರೆ ಅದು ನೋಡೋಕ್ಕೂ ಅಷ್ಟೊಂದು ಚಂದ ಅನ್ಸಂಗಿಲ್ಲ. ಹಾಗಾಗಿ ಈ ರೀತಿ ಸಣ್ಣ ಬೇಬಿ ದೋಸೆ ಮಾಡಿಕೊಟ್ರೆ ಮಕ್ಕಳಿಗೆ ನೋಡೋಕ್ಕೂ ಚಂದ ಕಾಣ್ತತಿ, ತಿನ್ನೋಕ್ಕೂ ಅವ್ರಿಗೆ ಈಸಿ ಆಗ್ತತಿ. ಹಾಗಾಗಿ ಈ ರೀತಿ ಸಣ್ಣ ದೋಸೆನ ಮಾಡಿಕೊಟ್ಟಿರ್ತೇನೆ ನಾನು. ಇವಾಗ ಅದ್ರ ಜೋಡಿ ಆಲೂಗಡ್ಡೆ ಪಲ್ಯ ಹಾಕಿದ್ದೇನೆ ನೋಡಿರಿ. ಪೂರ್ತಿ ತಣ್ಣಗಾದ್ಮೇಲೆ ನಾನು ಬಾಕ್ಸ್ ಒಳಗೆ ಹಾಕಿದ್ದೀನಿ, ಬಿಸಿ ಇದ್ದಾಗ ಹಾಕಿಲ್ಲ. ಆಮೇಲೆ ಮತ್ತೊಂದಷ್ಟು ಮಂದಿ ಕಮೆಂಟ್ ಮಾಡಿಬಿಡ್ತಾರೋ ಬಾಕ್ಸಲ್ಲಿ ಬಿಸಿ ಇದ್ದಿದ್ದು ಹಾಕಬೇಡ್ರಿ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಅಂತೇಳಿ, ಹಾಗಾಗಿ ಹೇಳಕತ್ತೀನಿ. ಶಾರ್ಟ್ ವಿಡಿಯೋದಲ್ಲಿ ಸುಮಾರು ಜನ ನನಗೆ ಹೇಳಿದಾರೋ ಪ್ಲಾಸ್ಟಿಕ್ ಬಾಕ್ಸ್ನ ಯೂಸ್ ಮಾಡಬೇಡ್ರಿ ಅಂತೇಳಿ. ನಾನು ರೆಗ್ಯುಲರಾಗಿ ಏನು ಪ್ಲಾಸ್ಟಿಕ್ ಬಾಕ್ಸ್ ಯೂಸ್ ಮಾಡೋಂಗಿಲ್ಲ, ಸ್ಟೀಲ್ ಬಾಕ್ಸಾಗ ಕೊಟ್ಟಿರ್ತೀನಿ. ಈ ರೀತಿ ಚಟ್ನಿ, ಮೊಸರು, ಏನಾದರೂ ಸಾಸ್ ಹಾಕೋದಿದ್ರಷ್ಟ ಸಣ್ಣ ಡಬ್ಬಿ ಒಳಗೆ ಹಾಕಿ ಕೊಟ್ಟಿರ್ತೀನಿ. ಇನ್ನೊಂದು ಸ್ಟೀಲ್ ಡಬ್ಬಿನೂ ಐತಿ, ಆದ್ರೆ ಆ ಬಾಕ್ಸ್ ಒಳಗೆ ಕರೆಕ್ಟಾಗಿ ಅದು ಒಳಗೆ ಹೋಗ್ತತಿ, ಹಾಗಾಗಿ ಆ ಡಬ್ಬಿ ಇಟ್ಟಿರ್ತೀನಿ. ಬೇರೆ ಲಂಚ್ ಬಾಕ್ಸು ತರಿಸ್ಬೇಕಂತ ಅಂದ್ಕೊಂಡೇನಿ. ಆ ಬಾಕ್ಸ್ನ ನಾನು ಚೇಂಜ್ ಮಾಡ್ತೀನಿ, ಸ್ಟೀಲ್ದು ಬಾಕ್ಸ್ನ ತರಿಸ್ತೇನಂತ. ಆಕಿನ ಸ್ಕೂಲಿಗೆ ಬಿಟ್ಟು ಬನ್ನಿ, ಸಾನ್ವಿನ ಬಿಟ್ಟು ಬಂದು ನಾನು ಮನೆಯೆಲ್ಲ ಕಸ ಗುಡಿಸ್ಕೊಳಕತ್ತೀನಿ ನೋಡಿರಿ. ಒಂದೊಂದು ದಿವಸ ಹೋಗೋ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿಬಿಟ್ಟಿರ್ತೀನಿ. ಯಾವತ್ತಾದರೂ ಒಂದೊಂದು ದಿವಸ ಈ ಥರ ಲೇಟ್ ಆಗ್ತದೆ ನೋಡಿರಿ. ಇವಾಗ ಕಸ ಗುಡ್ಸಾತೀನಿ. ಕಸ ಗುಡಿಸಿ ಮನೆಯೇನೋ ಒರೆಸ್ಕೊಳ್ಬೇಕು ಇವತ್ತು. ಫಸ್ಟ್ ಕಸ ಗುಡಿಸಿ ನಾನು ನಾಷ್ಟ ಮಾಡಿರಾತು ಲೇಟ್ ಆಕತ್ತಂತೇಳಿ ಇವಾಗ ನಾನು ನಾಷ್ಟ ಮಾಡಕತ್ತೀನಿ. ನಮ್ಮ ಮನೆಯವರು ನಾಷ್ಟ ಮಾಡಿ ಅವರು ಕೆಲಸಕ್ಕೆ ಹೋಗಿದ್ದರು. ಸಾನ್ವಿ ಹೋಗೋಕ್ಕೂ ಮುಂಚೆನೇ ಅವ್ರು ಹೋಗ್ಬಿಟ್ಟಿದ್ರು ಇವತ್ತು. ಹಾಗಾಗಿ ನಾನು ನಾಷ್ಟ ಮಾಡಿ ಇನ್ನು ಮನೆಯೆಲ್ಲ ಒರೆಸ್ಕೊಳ್ಬೇಕು. ಮನೆಯೆಲ್ಲ ಒರೆಸ್ಕೊಂಡೆ ನೋಡ್ರಿ, ಅದು ಕ್ಲಿಪ್ಪಿಂಗ ಕಟ್ಟಾಗಿಬಿಟ್ಟತಿ. ಆಮೇಲೆ ಸ್ನಾನ ಮಾಡಿ ಪೂಜೆನೂ ಎಲ್ಲ ಮಾಡಿ ಮುಗಿಸಿದ್ದೀನಿ. ಶುಕ್ರವಾರ ಆಗಿರೋದ್ರಿಂದ ಹೂ ಹಾಕಿ ಎಲ್ಲ ಪೂಜೆ ಮಾಡಿದ್ದೀನಿ. ಇವಾಗ ಟೈಮ 1 ಗಂಟೆ ಆಗೈತೆ ನೋಡ್ರಿ. ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ಬನ್ನಿ, ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಹಂಗೆ ಬೇಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ರೈಸ್ ಮಾಡೀನಿ, ಆಮೇಲೆ ಸಾಂಬಾರು ಮಾಡೋಕ್ಕೆಲ್ಲ ತರಕಾರಿ ಎಲ್ಲ ಬೇಯಿಸಿಟ್ಟೀನಿ. ಇನ್ನು ಒಗ್ಗರಣೆ ಹಾಕಬೇಕು, ಟೈಮ್ ಆತಲ್ಲ ಅಂತೇಳಿ ಈಗಿನ ಕರ್ಕೊಂಡು ಬನ್ನಿ ಹೋಗಿ. ಇವತ್ತು ಸಾನ್ವಿ ಸ್ಕೂಲ್ದಾಗ ಯೂನಿಫಾರ್ಮ್ ಕೊಟ್ಟಾರು, ಬರೀ ಅದು ನೋಡೋಣ ಹೆಂಗದಾವ ಅಂತೇಳಿ. ಲಾಸ್ಟ್ ಇಯರ್ ಟ್ರ್ಯಾಕ್ ಪ್ಯಾಂಟು ಟೀ ಶರ್ಟ್ ಇತ್ತು, ಈ ಸರಿ ಸ್ಕರ್ಟ್ ಕೊಟ್ಟಾರಂತ ನೋಡೋಣ. ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿ 1 ಮಂತ್ ಆಯಿತು.
ಇವಾಗ ಕೊಟ್ಟಾಗ ನೋಡ್ರಿ ಸ್ಕರ್ಟ್ ನೋಡಿ ನಾನು ಈ ಥರ ಐತೆ ನೋಡ್ರಿ. ಅಂದ್ರೆ ಇದು ಚಡ್ಡಿ ಮೇಲೆ ಸ್ಕರ್ಟ್. ಹಾಂ ಈ ಥರ ಸ್ಕರ್ಟ್ ಚೆನ್ನಾಗಿದೆ. ಹಾಂ ಮಕ್ಕತ್ತೆ ಲಾಸ್ಟ್ ಇಯರ್ ಥರನೇ ಐತಲ್ಲಮ್ಮ ಪ್ಯಾಂಟ್. ಇದು ಒಂದೇ ಚೇಂಜ್ ಕೊಟ್ಟಾರ ನೋಡ್ರಿ ಸರಿ. ಇನ್ನು ಟ್ರ್ಯಾಕ್ ಪ್ಯಾಂಟ್ ಕೊಟ್ಟಾರ ಇನ್ನೊಂದು. ನಾನೆಲ್ಲೋ 2 ಇದದು ಸ್ಕರ್ಟ್ ಕೊಡ್ತಾರ ಅಂದ್ಕೊಂಡು. ಚಂದ ಅದ ಪ್ಯಾಟ್ರನ್ ಚಲೋ ಅದ. ಕೊಡಿಲಿ ಅಲ್ಲ ಇದ್ರದ್ದು ಟೀ ಶರ್ಟ್ ಕೊಡು. ಇದ್ರದ್ದು ಇನ್ನ ಯೆಲ್ಲೋ ಕಲರು ಇದು ಬಂದಿಲ್ಲ ನೋಡ್ರಿ. ಏನದು ಟೀ ಶರ್ಟು ಬರೀ ಪ್ಯಾಂಟ್ ಕೊಟ್ಟಾರ. ಈ ಥರ ಆಲ್ರೆಡಿ ಸಂಜೆ 4 ಪ್ಯಾಂಟ್ ಅದಾವು. ಲಾಸ್ಟ್ ಇಯರ್ದಂತೂ ಯೂಸೇ ಮಾಡಿಲ್ಲ ನಾವು. ಅವ್ರು ಹೆಂಗೆ ಕೊಟ್ಟಾರಲ್ಲ ಹಂಗೆ ಅದಾವ ಇನ್ನವು ನಮ್ಮ ಮನೆ ಒಳಗೆ. ಅಕ್ಕಿಗೆ ಸ್ವಲ್ಪ ದುಡ್ಡು ಹಾಕಿದ್ರು, ಹಾಗಾಗಿ ನಾನು ಹಾಕಲೇ ಇಲ್ಲ. ಹಳೇದೇನು ಅಕ್ಕಿ ನರ್ಸರಿ ಇದ್ದಾಗ ಹಾಕೊಂಡು ಹೋಗ್ಕಿಳಲ್ಲ ಅದೇ ಪ್ಯಾಂಟ್ ಹಾಕ್ಕೊಂಡು ಹೋಗಿದ್ಲು. ಹಾಗಾಗಿ ಹೋದ ವರ್ಷದ 2 ಪ್ಯಾಂಟ್ ಹಂಗೆ ಉಳ್ದಾವು. ಮತ್ತು ಅಷ್ಟೊಂದು ಕ್ವಾಲಿಟಿ ಚಲೋ ಇರಲಿಲ್ಲ. ಈ ಸರಿ ಚಲೋ ಅದಾವ ನೋಡ್ರಿ ಕ್ವಾಲಿಟಿ. ಬಾಯಲ್ಲಿ ನೋಡೋಣ ಬರ್ತದನ. ಬರ್ತದೆ. ಇದ್ರದ್ದು ಯೆಲ್ಲೋ ಟೀ ಶರ್ಟ್ ಇನ್ನೂ ಕೊಟ್ಟಿಲ್ಲ. ಕೊಡಿಲ್ಲ ಆರೆಂಜ್ ಟೀ. ಆಮೇಲೆ ಸ್ಕರ್ಟ್ಗೆ ಈ ಟೀ ಶರ್ಟ್ ಕೊಟ್ಟಾರ. 24 ಕೊಟ್ಟಾರಲ್ಲಮ್ಮ. ಅಲ್ಲ ನೀವು 22 ಸಾಕು ನೋಡ್ರಿ ಸರಿ. ಈ ಥರ ಕೊಟ್ಟಾರ. ಹಾಕ್ಲಿ ಹಾಕೊಂಡು ನೋಡ್ತಿ ಪಿಚ್ ನೋಡೋಣ. ಹಾಕಿ ನೋಡ್ತಿ 1 to 90 ಕೊಟ್ಟಾರ. ಸರಿ ಇನ್ನೇನು ಸ್ಯಾಟರ್ಡೆ ಸಂಡೇ ರಜೆ ಐತಲ್ಲ. ಕೊಡಿ ಬಾಯ್ ಹಾಕಿ ಇದ್ರ ಮೇಲೆ ಹಾಕುವ. ಹಾಕಿ ನೋಡ್ತೀನಿ ತಟ್ಟ ಸಾಂಗ್ ಹೆಂಗೆ ಕಾಣಿಸ್ತಾವ. ಹಾಂ ಹಾಕೋ ಚಡ್ಡಿ. ಏನಿದೆ ತಡಿ ಕಾಣಿಸೋಂಗಿರುತ್ತೆ. ಸರಿ ಸೀದಾ ಹಿಂಗೆ ಕಡೆ ಮತ್ತೆ ಇದು ನೋಡ್ರಿ ಸಾನ್ವಿಗೆ ಈ ಬ್ಲ್ಯಾಕ್ ಟೀ ಶರ್ಟ್ ಮೇಲೆ ಎಷ್ಟು ಚಂದ ಕಾಣಿಸುತ್ತೆ. ನಿಲ್ಲ ಜಾಸ್ತಿ ಕಾಣಿಸುತ್ತೆ ಬೆಳಕು. ಓ ಇನ್ಶರ್ಟ್ ಮಾಡಿ ಹಾಕ್ಬೇಕಿತ್ತೇನ. ಇನ್ಶರ್ಟ್ ಅಂದ್ರೆ ಒಳಗಡೆ ಶರ್ಟ್ ಮತ್ತೆ ಬಿಚ್ಚಬೇಕಾ. ಹಾಂ ಈ ಕಡೆ ತಿರುಗಿ ಶರ್ಟ್ ಅಂತಾರೆ. ಸುಮ್ಮನಿಲ್ಲ ತಡಿ ಹಂಗೆ ಇನ್ಶರ್ಟ್ ಮಾಡ್ಕೊಳ್ತೇವೆ. ಅತ್ತೋಳು ಆ ಕಡೆ ಒಳ ನಿಂತ್ಕೊ. ಚೆನ್ನಾಗೈತಿ ನೋಡ್ರಿ ಎಷ್ಟು ಚಂದ ಐತಿ ಯೂನಿಫಾರ್ಮ್. ನೋಡ್ರಿ ಎಷ್ಟು ಚಂದ ಕಾಣಿಸತೈತಿ. 2 ಸ್ಕರ್ಟ ಕೊಟ್ಟಿದ್ರೆ ಚಲೋ ಇತ್ತೇನೋ. ಕರೆ 1 ಪ್ಯಾಂಟ್ ಕೊಟ್ಟಾರ. ಸುಮ್ಮನೆ ನಿಂತ್ಕೊಮ್ಮ. ಹಿಂದೋಳ ಹಿಂದಗಡೆಯಿಂದ ಚಡ್ಡಿ ಮುಂದಗಡೆಯಿಂದ ಸ್ಕರ್ಟ್. ಇಲ್ಲೋಡ ನಿಂದ್ರ ಇಲ್ಲಿ ನೋಡಿ ಇಲ್ಲಿ ಹಿಂದೋಳ. ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಇವಾಗ ಸಾನ್ವಿಗೆ ನಾನು ಹೋಮ್ವರ್ಕ್ ಮಾಡ್ಸಕತ್ತೀನಿ ನೋಡ್ರಿ. ರಾತ್ರಿ ಆಕಿ ಬೇಗ ಮಲ್ಕೊಂಡು ಬಿಡ್ತಾಳು. ಹಾಗಾಗಿ ಇವಾಗ ಹೋಮ್ವರ್ಕ್ ಮಾಡ್ಸಕತ್ತೀನಿ. ಇನ್ನು ನಾನು ಹಂಗೆ ನಾಮಲೇಖನ ಬರೀಬೇಕು. ಈ ವ್ಲಾಗ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಬಾಯ್.